ನನಗೆ ಯಾಕೆ ಇಷ್ಟು ಕಷ್ಟ? ನನ್ನ ಜೀವನದಲ್ಲಿ ಯಾಕೆ ಹೀಗೆ ಆಗುತ್ತಿದೆ? ಈ ಪ್ರಶ್ನೆಗಳನ್ನು ನೀವು ಮತ್ತೆ ಮತ್ತೆ ಕೇಳಿಕೊಳ್ಳುತ್ತಿರುವ ವ್ಯಕ್ತಿಯಾಗಿದ್ದರೆ ನಿಮ್ಮ ದೃಷ್ಟಿಕೋನವನ್ನು ಸ್ವಲ್ಪ ಬದಲಾಯಿಸಲು ಈ 5 ಟಿಪ್ಸ್ ಸಹಾಯವಾಗಬಹುದು. ಮೊದಲನೆಯ ಸ್ಟೆಪ್, ಪಾಸ್ ಮಾಡುವುದು. ತಕ್ಷಣ ಸೊಲ್ಯೂಷನ್ ಹುಡುಕುವ ಬದಲು ಸ್ವಲ್ಪ ನಿಂತು ಅದನ್ನು ಗಮನಿಸೋಣ, ಅಂದರೆ ಪ್ರಾಬ್ಲಮನ್ನು ಗಮನಿಸೋಣ. ನಾವು ಈಗ ಏನು ಫೀಲ್ ಮಾಡುತ್ತಿದ್ದೇವೆ? ನಮಗೆ ನಿಜವಾಗಿ ಏನು ಕಷ್ಟವಾಗುತ್ತಿರುವುದು? ಮೊದಲು ನಮ್ಮ ಮನಸ್ಸಿನಲ್ಲಿ ಏನಾಗುತ್ತಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ. ಎರಡನೆಯದು, ನಮ್ಮ ಫೀಲಿಂಗ್ಸನ್ನು ಆಕ್ಸೆಪ್ಟ್ ಮಾಡೋಣ. ಅಂದರೆ ಬೇಸರವಾಗಿದ್ದಾಗ ನನಗೆ ಬೇಸರ ಆಗಬಾರದು ಅಂತ ನಮ್ಮನ್ನು ಫೋರ್ಸ್ ಮಾಡಿಕೊಳ್ಳದೆ, ಹೌದು ನನಗೆ ಕಷ್ಟವಾಗುತ್ತಿದೆ, ನನಗೆ ಬೇಸರವಾಗಿದೆ ಅಂತ ಒಪ್ಪಿಕೊಳ್ಳೋಣ. ಆಕ್ಸೆಪ್ಟ್ ಮಾಡುವುದು ಒಂದು ವೀಕ್ನೆಸ್ ಅಲ್ಲ, ಅದು ಮುಂದಿನ ಹೆಜ್ಜೆ ಇಡಲು ಸಹಾಯ ಮಾಡುತ್ತದೆ. ಮೂರನೆಯ ಸ್ಟೆಪ್, ನಮ್ಮ ಬ್ಲೆಸ್ಸಿಂಗನ್ನು ಗಮನಿಸೋಣ. ಅಂದರೆ ನಮ್ಮ ಅನುಗ್ರಹಗಳನ್ನು, ನಮ್ಮಲ್ಲಿ ಏನು ಇದೆ ಅಂತ ಗಮನಿಸೋಣ. ನಾವು ಕಳೆದುಕೊಂಡದ್ದನ್ನೇ ನೋಡುತ್ತಾ ನಮ್ಮ ಬಳಿ ಇನ್ನೂ ಇರುವುದನ್ನು ಮರೆತು ಬಿಡುತ್ತೇವೆ. ಹಾಗಾಗಿ ನಮ್ಮ ಜೀವನದಲ್ಲಿ ಈಗಲೂ ಇರುವ 3 ಒಳ್ಳೆಯ ವಿಷಯಗಳನ್ನು ನೆನಪಿಸಿಕೊಳ್ಳೋಣ. ಅದು ಸಣ್ಣದಾಗಿದ್ದರೂ ಪರವಾಗಿಲ್ಲ. ನಾಲ್ಕನೆಯ ಸ್ಟೆಪ್, ಯಾಕೆ ನನಗೆ ಬದಲು ಇದರಿಂದ ನಾನು ಏನು ಮಾಡಬಹುದು ಎಂದು ಕೇಳಿಕೊಳ್ಳಿ. ಯಾಕೆ ನನಗೆ ಹೀಗೆ ಆಯಿತು ಅನ್ನೋ ಪ್ರಶ್ನೆಯಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳಬಹುದು. ಅದರ ಬದಲು ಈ ಸಿಚುವೇಶನ್ನಿಂದ ನಾನು ಏನು ಕಲಿಯಬಹುದು, ಈಗ ನಾನು ಏನು ಮಾಡಬಹುದು ಅಂತ ಕೇಳಿಕೊಳ್ಳೋಣ. ಕ್ವಶನ್ ಬದಲಾದಾಗ, ನಮ್ಮೊಂದಿಗಿರುವ ಪ್ರಶ್ನೆ ಬದಲಾದಾಗ ನಮ್ಮ ಥಿಂಕಿಂಗ್ ಕೂಡ ನಿಧಾನವಾಗಿ ಬದಲಾಗಬಹುದು. ಕೊನೆಯದಾಗಿ, ಟೇಕ್ 1 ಸ್ಮಾಲ್ ಸ್ಟೆಪ್. ನಮ್ಮ ಜೀವನದಲ್ಲಿ ಎಲ್ಲವನ್ನು ಒಂದೇ ದಿನದಲ್ಲಿ ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಪ್ರತಿದಿನ ಒಂದು ಚಿಕ್ಕ ಹೆಜ್ಜೆ ಇಡಬಹುದು. ಆ ಒಂದು ಹೆಜ್ಜೆ ಮುಂದೆ ಹೋಗುವ ದಾರಿಯಲ್ಲಿ ದೊಡ್ಡ ಡಿಫ್ರೆನ್ಸ್ ಮಾಡಬಹುದು. ಆದ್ದರಿಂದ ಎಲ್ಲವನ್ನು ಒಮ್ಮೆಲೇ ಸಾಲ್ವ್ ಮಾಡಬೇಕು ಅಂತ ಯೋಚಿಸದೆ, ಇವತ್ತು ನಾನು ಯಾವ ಒಂದು ಹೆಜ್ಜೆ ಇಡಬಹುದು, ಯಾವ ಒಂದು ಸಣ್ಣ ಆ್ಯಕ್ಷನ್ ತೆಗೆದುಕೊಳ್ಳಬಹುದು ಎಂದು ನಮ್ಮನ್ನು ನಾವು ಕೇಳಿಕೊಳ್ಳೋಣ. ಈ ಮಾತುಗಳು ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ, ಇದೇ ರೀತಿ ನಮ್ಮ ಜೀವನದಲ್ಲಿ ಯಾಕೆ ಹೀಗೆ ಆಗುತ್ತಿದೆ ಅಂತ ಯೋಚಿಸುತ್ತಿರುವ ಯಾರಾದರೂ ನಿಮ್ಮ ಪರಿಚಯದಲ್ಲಿದ್ದರೆ ಅವರಿಗೆ ಈ ವಿಡಿಯೋವನ್ನು ಸೆಂಡ್ ಮಾಡಿ.